ಎನ್ಕ್ವೈರಿ ಮಾಡಿರಿ, ಇನ್ನೊಮ್ಮೆ ತನಿಖೆ ಮಾಡಿಸ್ರಿ, ಇನ್ನೊಮ್ಮೆ ಇದು ಸಂಶೋಧನೆ ಆಗಲಿ. ಯಾಕಂದರೆ ಇದು ಸೈಂಟಿಫಿಕ್ ಆಗಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಕೇಳಿದ್ದೆ ಅಲ್ಲ ಅಂಥೇಳಿ ಅವ್ರು ವಾದ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಯಾವ ರೀತಿ ಏನಾಗ್ತದೆ ನೋಡೋಣ. ಅದಕ್ಕೆ ಮುಖ್ಯ ಅಂದ್ರೆ ಅದ್ರಾಗ ಏನಾರ ಅದ ಅದು ಮತ್ತೆ ತಿಳ್ಕೊಳ್ಳೋಂಥ ಮುಖ್ಯ ಅದ. ಯಾಕಂದ್ರೆ ಈಗೇನು ಮಾತಾಡಿದ್ರೆ ನಾವು ಅಥೆಂಟಿಕ್ ಆಗಿ ಮಾತಾಡ್ತಾ ಇಲ್ಲ, ಕೇವಲ ನಮ್ಮ ಒಂದು ಊಹೆಗಳ ಮೇಲೆ ಮತ್ತೊಂದ್ರ ಮೇಲೆ ಮಾತಾಡ್ತಾ ಇರ್ತೀವಿ. ಅದಕ್ಕಾಗಿ ಇದೊಂದು ಎಲ್ಲರಿಗೂ ಈಗ ಏನು ನಾಳೆ ಈ ಜಾತಿ ಗಣತಿ ಬಗ್ಗೆ ಚರ್ಚೆ ಬಂದಾಗ ಅದನ್ನು ಪಬ್ಲಿಷ್ ಮಾಡಬೇಕು ಅನ್ನುವಂಥ ವಿಷಯ ಆಯ್ತಪ್ಪ ಅಂದ್ರೆ ಸಹಜವಾಗಿ ಎಲ್ಲರಿಗೂ ಗೊತ್ತಾರೆ ಆಗಿನ ಕಡೆಗೆ ನಾವು ಜಸ್ಟರ್ ಇದ್ದೀವಿ ಅಂತೇಳಿ. ಯಾಕಂದ್ರೆ ಇಲ್ಲಿವರೆಗೆ ನಿಮ್ಗೆ ಗೊತ್ತಿದ್ದಂಗೆ ಒ ಬಿ ಸಿಗಳ ರಿಸರ್ವೇಷನ್ ಕೊಡೋ ಮುಂದೆ ಸಹಜವಾಗಿ ಕೋರ್ಟ್ಗಳು ಕೇಳ್ತಾ ಇರ್ತಾವೆ, ಯಾವ ಆಧಾರ ಮೇಲೆ ಕೊಡುತ್ತಪ್ಪ ನಿಮ್ಗೆ ರಿಸರ್ವೇಷನ್, ನೀವು ಎಷ್ಟು ಜನ ಇದ್ದೀರಿ, ಎಷ್ಟು ಜನಸಂಖ್ಯೆ ಐತಿ ನಿಮ್ದು ಅಂತ ಕೋರ್ಟ್ಗಳು ಇವನ್ ಸುಪ್ರೀಂ ಕೋರ್ಟ್ಗಳು ಸಹಿತ ಕೇಳಿದಾವೆ. ಅದಕ್ಕೆ ಉತ್ತರವಾಗಿ ಇವತ್ತು ಈ ಹಿಂದೆ ನಿತೀಶ್ ಕುಮಾರ್ ಅವರು ತಮ್ಮ ಬಿಹಾರದಲ್ಲಿ ಮಾಡಿದರು, ಅಲ್ಲಿಯೂ ಅದೇ ರೀತಿ ಹೊರಟಾದ ರಿಸಲ್ಟ್ 85% ಈ SC ST OBC ಮತ್ತು ಮೈನಾರಿಟಿ ಜನ ಇದ್ದಾರೆ. ಇಲ್ಲೂ ಕರ್ನಾಟಕದಲ್ಲೂ ಅದೇ ರೀತಿ ಅಂಥದ್ದು ಬರ್ತಾಯಿದೆ. ಈ ಒಂದು 6-7 ಕೋಟಿ ಜನಸಂಖ್ಯೆಯಲ್ಲ ಇಲ್ಲೂ ಸಹಿತ ಮ್ಯಾಕ್ಸಿಮಮ್ OBC ಜನ SC ST ಜನ ಇದ್ದಾರೆ ಅನ್ನೋದು ಕೇಳಿ ಬರ್ತಾಯಿದೆ. ಹೀಗಾಗಿ ನಾಳೆ ಏನು ಸಚಿವ ಸಂಪುಟ ಸಭೆಯಲ್ಲೇ ಏನು ಮಾಡಬಹುದು, ಏನು ಮಾಡಲಿಕ್ಕಿಲ್ಲ ಅನ್ನೋದು ಎಲ್ಲಗಳು ಊಹೆಗಳು ನಡೀತಾ ಇದ್ದಾವೆ. ಆ ಊಹೆಗಳ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ನಾಳೆಂತಿ ಸಿದ್ದರಾಮಯ್ಯ ಅವರಿದ್ದಂಥವ್ರು ಕ್ಯಾಬಿನೆಟ್ ಮುಂದೆ ಇಟ್ಟೇ ಇಡ್ತಾರೆ ಅನ್ನುವಂಥ ಒಂದು ಗಟ್ಟಿ ಸಂದೇಶ ಬರ್ತಾಯಿದೆ. ಇನ್ನು ಯಾರು ಹಿಂದುಳಿದವ್ರಿಗೆ ಏನು ಅರ್ಥ ಇಲ್ಲ ಅನ್ನೋ ಮನಸ್ಥಿತಿನೂ ಅವ್ರಿಗೆ ಬಂದಿರಬೇಕು. ಸಹಜವಾಗಿ ಹಿಂದುಳಿದವ್ರ ಬಗ್ಗೆ ಮತ್ತು ಬಿದ್ದ ಸಮುದಾಯ ಬಗ್ಗೆ ಸಿದ್ದರಾಮಯ್ಯ ಕಾಳಜಿ ಅದ ಇಲ್ಲಂತಲ್ಲ. ಬಟ್ ರಾಜಕೀಯ ಮಾಡಬೇಕಾದ್ರೆ ಕೆಲವೊಮ್ಮೆ ಭ್ರಷ್ಟ ವ್ಯವಹಾರಗಳು ಹಿಡಿಲೇಬೇಕಾಗ್ತದೆ. ವ್ಯವಸ್ಥೆ ಭ್ರಷ್ಟಾದಾಗ ಯಾರೇನು ಮಾಡಲಿಕ್ಕೆ ಆಗೋದಿಲ್ಲ. ಅದೇನೋ ಆಗಲಿ, ಈ ಒಂದು ದಿಶೆಯಲ್ಲಿ ಜಾತಿ ಗಣತಿ ದಿಶೆಯಲ್ಲಿ ಸಿದ್ದರಾಮಯ್ಯರು ಒಳ್ಳೆಯ ಹೆಜ್ಜೆ ನಿಟ್ಟಿದ್ದಾರೆ ಅನ್ನೋದು ನಾವು ಒಪ್ಪಿಕೊಳ್ಳೋದನ್ನ ನೋಡೋಣ ಸತ್ಯ. ಯಾಕಂದರೆ ನೋಡಲಾರ್ದ, ಕೇಳಲಾರ್ದ, ಅನುಭವಿಸಲಾರ್ದ, ಒಬ್ಬರ ಬಗ್ಗೆ ತಿಳ್ಕೊಳ್ಳಾರ್ದ ಮಾತಾಡೋದು ತಪ್ಪ. ಅದು ಯಾವ ರೀತಿ ಇರ್ಬೋದು ಜಾತಿ ಗಣತಿ ನೋಡಿ ಆ ನಂತರ ನಾವು ಚರ್ಚೆ ಮಾಡಿರತ್ತಂತ ಹೇಳ್ತಾ ಈಗ ಆರಂಭದ ಚರ್ಚೆ. ಅದಕ್ಕೆ ಬೇಜಾರು ಮಾಡ್ಕೊಳ್ಳಾರ ತಾವೆಲ್ಲರೂ ಇದನ್ನು ನೋಡಿ ನಿಮ್ಗೆ ಅನಿಸಿದ ಅಭಿಪ್ರಾಯ ತಿಳಿಸ್ತಾ ಇರಿ. ತಿಳಿಸೋ ಜೊತೆಗೆ ಈ ಒಂದು ಕಾರ್ಯಕ್ರಮ ನೀವು ಲೈಕ್ ಮಾಡ್ತಾ ಇರ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಿಗೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.